8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೋಡಿಕೊಳ್ಳಿ. ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಎಕ್ಸರ್ಸೈಸಸ್ ಅಭ್ಯಾಸಗಳು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ದ ಟೂ ಕೈಂಡ್ಸ್ ಆಫ್ ಲಿಟರರಿ ಸೋರ್ಸಸ್ ಆರ್ ನೇಟಿವ್ ಲಿಟರೇಚರ್ ಆ್ಯಂಡ್ ಫಾರಿನ್ ಲಿಟರೇಚರ್. ಇಲ್ಲಿ ಎರಡು ತೆರನಾಗಿರ್ತಕ್ಕಂತಹ ಸಾಹಿತ್ಯ ಮೂಲಾಧಾರಗಳು ಅಂತಂದರೆ, ಒಂದು ಸ್ಥಳೀಯ ಮೂಲಾಧಾರಗಳು ಅಥವಾ ಸ್ಥಳೀಯ ಸಾಹಿತ್ಯ ಅಂತ ಕರಿತೀವಿ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂಥೇಳಿ ಕರಿತೀವಿ. ದ ಲಿಟರರಿ ಸೋರ್ಸ್ ಆಫ್ ಅಶ್ವಘೋಷ ಇಸ್ ಬುದ್ಧ ಚರಿತ. ಅಶ್ವಘೋಷ ರಚನೆ ಮಾಡಿರುವಂತಹ ಸಾಹಿತ್ಯಿಕ ಕೃತಿ ಬುದ್ಧ ಚರಿತ. ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಫೌಂಡ್ ಇನ್ ಕನ್ನಡ ಲ್ಯಾಂಗ್ವೇಜ್ ಈಸ್ ಹಲ್ಮಿಡಿ. ಕನ್ನಡದಲ್ಲಿ ದೊರೆತ ಮೊದಲ ಕನ್ನಡದ ಶಾಸನ ಅದು ಹಲ್ಮಿಡಿ ಶಾಸನ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಬ್ರೀಫ್. ವಾಟ್ ಆರ್ ಸೋರ್ಸಸ್? ಸಂಪನ್ಮೂಲಗಳು ಎಂದರೇನು ಅಥವಾ ಮೂಲಾಧಾರಗಳು ಎಂದರೇನು? ಸೋರ್ಸಸ್ ಆರ್ ದ ಬೇಸಿಕ್ ಮಟೀರಿಯಲ್ ನೆಸೆಸರಿ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಇನ್ನು ಎರಡನೇ ಪ್ರಶ್ನೆ, ಗಿವ್ ಟು ಎಕ್ಸಾಂಪಲ್ಸ್ ಫಾರ್ ನೇಟಿವ್ ಆ್ಯಂಡ್ ಫಾರಿನ್ ಲಿಟರೇಚರ್ ಈಚ್ ಅಂತ ಹೇಳ್ತಾರೆ. ಇಲ್ಲಿ ದೇಶೀಯ ಸಾಹಿತ್ಯಕ್ಕೂ ಮತ್ತು ವಿದೇಶಿ ಸಾಹಿತ್ಯಕ್ಕೂ ಎರಡು ಉದಾಹರಣೆಗಳು ಕೊಡಿ ಅಂತ ಕೇಳಲಾಗಿದೆ. ಎಕ್ಸಾಂಪಲ್ಸ್ ಫಾರ್ ದ ನೇಟಿವ್ ಲಿಟರೇಚರ್ ಆರ್, ಹಾಗಂದರೆ ದೇಶೀಯ ಸಾಹಿತ್ಯಕ್ಕೆ ಎರಡು ಉದಾಹರಣೆಗಳು ಅಂತಂದರೆ, ಒಂದು ವಿಶಾಖದತ್ತಾಸ್ ಮುದ್ರಾ ರಾಕ್ಷಸ, ಎರಡನೇದು ಕಲ್ಹನಾಸ್ ರಾಜತರಂಗಿಣಿ. ಆ್ಯಂಡ್ ಎಕ್ಸಾಂಪಲ್ಸ್ ಫಾರ್ ಫಾರಿನ್ ಲಿಟರೇಚರ್ ಆರ್ ಮೆಗಸ್ಥಾನಿಸ್ ಇಂಡಿಕಾ, ಹ್ಯುಯನ್ಸಾಂಗ್ಸ್ ಸಿಯುಕಿ. ವಾಟ್ ಈಸ್ ನ್ಯೂಮಿಸ್ಮೆಟಿಕ್ ಅಂತ ಕರೀತಾರೆ ಅಥವಾ ನಾಣ್ಯಶಾಸ್ತ್ರ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನ್ಯೂಮಿಸ್ಮೆಟಿಕ್ ಅಂತಂದರೆ ಈಸ್ ದ ಸ್ಟಡಿ ಆಫ್ ಇವಲ್ಯೂಷನ್, ನೇಚರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಾಯಿನ್ಸ್ ಅಂತ ಹೇಳ್ತಾರೆ. ವಾಟ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್? ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್. ಇಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಏನು, ಉದಾಹರಣೆ ಕೊಡಿ ಅಂತ ಕೇಳಲಾಗಿದೆ. Archaeological sources are the inscriptions, coins, monuments, pottery and other artifacts that have been obtained during the archaeological excavations. They provide us information about the religious, culture, economy, administration and other aspects of the period. Example, inscription of Ashoka, coins and base Basadi, stupas of kings. Oral sources help us to know about the local history. Explain. Oral sources are being used to understand the diverse Indian heritage. From time immemorial, human society has preserved its experiences and memories in the form of poems, songs and ballads. They are passed on from generation to generation through oral communication. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.